ಸಾಹೇಬರು ಇದ್ರು. ಅವತ್ತು ಹೋಗಿ ನಾವು ನೋಡ್ಕೊಂಡ್ ಬಂದಿವಿ. ನಾಗೇಂದ್ರ ಅವರು ಎಲ್ಲರೂ ಕೂಡ ಹೋಗಿ ನೋಡ್ಕೊಂಡ್ ಬಂದ್ವಿ. 19 ಕೋಟಿ ರೂಪಾಯಿ ನಾವು ಮಂಜೂರಾತಿಯನ್ನು ಕೂಡ ಮಾಡಿದ್ವಿ. ಕ್ಯಾಬಿನೆಟ್ ತಗೊಂಡು ಏನಾಗಂದ್ರೆ ಅವತ್ತು ಕ್ಯಾಬಿನೆಟ್ ತಗೊಂಡು ಮಂಜೂರಾತಿ ಮಾಡಿದ್ವಿ. ಆ ರೊಕ್ಕ ಕೂಡ ರಿಲೀಸ್ ಮಾಡಿಲ್ಲ ಇವರು. 2 ವರ್ಷ ಆಯ್ತು. ಆ ಸಮುದಾಯ ಭವನ ಇವತ್ತು ಅಷ್ಟೊಂದು ದೊಡ್ಡ ಸಮುದಾಯ, ಇಡೀ ರಾಜ್ಯದಲ್ಲಿ ಅಂತ ಸಮುದಾಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಭವನ ಎಲ್ಲಿಲ್ಲ. ಅಷ್ಟು ದೊಡ್ಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ 10 ವರ್ಷದಿಂದ ಹತ್ತತ್ರ. ಇವತ್ತು ಎಲ್ಲ ಕಾಡು ಬೆಳೆದಂಗೆ ಬೆಳೆದಿದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಇವ್ರು ಮಾತಾಡ್ತಾರೆ. ನಾವ್ ಹೇಳಿದ್ವಿ ಬಹಳ ಸ್ಪಷ್ಟವಾಗಿ. ಅವತ್ತು ರೊಕ್ಕ ರಿಲೀಸ್ ಮಾಡಿ ನಾಗೇಂದ್ರ ಅವರು ಎಲ್ಲರೂ ಕೂಡ ಪ್ರೆಷರ್ ಮಾಡಿದ್ರು. ನಮ್ಮ ಎಲ್ಲರೂ ಹಿರಿಯರೆಲ್ಲರೂ ಕೂಡ ಪ್ರೆಷರ್ ಮಾಡಿದ್ರು. ಹಣ ಮಂಜೂರಾತಿ ಮಾಡುವಾಗ ನಾನೇ ಸ್ಪಾಟಿಗೆ ಬಂದಿದ್ದೆ. ಬಂದಂತ ಟೈಮಲ್ಲಿ ನಾನೇ ಹೋಗಿ ವೀಕ್ಷಣೆ ಮಾಡಿ ಎಷ್ಟು ಹಣ ಬೇಕಾಗುತ್ತೆ ಅಂದ್ರೆ, ನೋಡ್ರಿ ಶ್ರೀರಾಮ್ಲು, ಈ ರಾಜ್ಯದಲ್ಲಿ ಇಂಥ ಆಡಿಟೋರಿಯಂ ಇಲ್ಲ, ಇಂಥ ಭವನ ಇಲ್ಲ ಅಂಬೇಡ್ಕರ್ ಸಾಹೇಬ್ರದ್ದು, ಇಂಥ ಹಣ ಬೇಕಾಗುತ್ತೆ ಅಂದ್ರೆ ತಕ್ಷಣ ನಾಗೇಂದ್ರ ಅವರು ಬೇರೆಯವರು ಎಲ್ಲರೂ ಕೂಡ ಪ್ರಶ್ನೆ ಕೇಳಿದಂತ ಟೈಮ್ ಹಣ ಮಂಜೂರಾತಿ ಮಾಡ್ತೀನಿ ಅಂತ ಕ್ಯಾಬಿನೆಟ್ ತಗೊಂಡಿದೆ. ಕ್ಯಾಬಿನೆಟ್ ತಗೊಂಡು ಒಂದು ಯಡಿಯೂರಪ್ಪ ಅವರು, ಬೊಮ್ಮಾಯಿರವರು ಎಲ್ಲ ಇದ್ರು ಕೂಡ ಅವತ್ತು ನಾನು ಮಂಜೂರಾತಿ ಕೂಡ ಮಾಡಿಕೊಟ್ಟೆ. ಬೊಮ್ಮಾಯಿರು ಮಾಡಿಕೊಟ್ಟೆ. ಇವತ್ತು ಇಷ್ಟೊಂದು ಆಗ್ತಾ ಇರುವಂತ ಸಂದರ್ಭದಲ್ಲಿ ಕೂಡ ನಮಗೆ ಇವತ್ತು ಆಗ್ತಾ ಇರುವಂತ ಮೋಸ ಏನಿದೆನೋ ಅದರ ಮುಂದಿನ ದಿನಗಳಲ್ಲಿ ನಾವು ತಡಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ನಮ್ಮೆಲ್ಲರ ಕೂಗು ಒಂದೇ ಒಂದು. ಇವತ್ತು ಈ ಬಜೆಟ್ ಏನು ಮಾಡ್ತಾ ಇದ್ದಾರೆ, ಈ ಬಜೆಟ್ ಹೊಸದಾಗಿ ಬಜೆಟ್ ಏನ್ ಮಾಡ್ತಾ ಇದ್ದಾರೋ, ಈ ಬಜೆಟ್ ಮಾಡುವಂತ ಟೈಮಲ್ಲಿ ಯಾವ್ದೊಂದು 1 ರೂಪಾಯಿ ಕೂಡ ಗ್ಯಾರಂಟಿಗಳಿಗೆ ಬಳಸಬಾರ್ದು. 1 ರೂಪಾಯಿ ಕೂಡ ಗ್ಯಾರಂಟಿಗಳು ಬಳಸಬಾರ್ದು. ಅವ್ರ ಶಕ್ತಿ ಇದೆ ಅಲ್ಲ ಅವ್ರಿಗೆ. ನಮ್ಮ ರಾಜ್ಯ ಇವತ್ತು ಆರ್ಥಿಕವಾಗಿ ಏನು ಕಡಿಮೆ ಆಗಿದೀವಿ. ನಮ್ಮ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಇವತ್ತು ಟ್ಯಾಕ್ಸ್ ಪೇಯರ್ಸ್ದಲ್ಲಿ ಮಹಾರಾಷ್ಟ್ರ ಬಿಟ್ಟು ನಮ್ದು 2ನೇ ಸ್ಥಾನದಲ್ಲಿ ಇದೀವಿ. ಅಷ್ಟೊಂದು ದೊಡ್ಡ ಸಂಪನ್ಮೂಲ ಇದೆ ನಮಗೆ. ಈ ಸಂಪನ್ಮೂಲ ಇದ್ರೆ ಕೂಡ ನಿಮ್ಮ ಒಳ ಪ್ರತಿಷ್ಠೆ ಸಲುವಾಗಿ ಇವತ್ತು ಎಲ್ಲ SC ST ಜನಾಂಗದ ಹಣವನ್ನು ಕೂಡ ಬಳಕೆ ಮಾಡ್ಕೊಂತ ಇದ್ರಿ. ಇವತ್ತು ಬಜೆಟ್ ಅಲ್ಲಿ ನಿಮ್ಗೆ ಧೈರ್ಯ ಇದ್ರಿಗಿನ, ನಿಮಗೆ ಬಜೆಟ್ ಬಗ್ಗೆ ಈ SC ST ಜನಾಂಗದ ಬಗ್ಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಏನ ಅವ್ರ ಮೇಲೆ ಗೌರವ ಇದ್ರೆ ನೀವು ಈ ಗ್ಯಾರಂಟಿಗಳ ಸಲುವಾಗಿ ಈ ಬಜೆಟ್ ಅಲ್ಲಿ ಹಣ ಎಷ್ಟು ತೆಗೆದಿಡ್ಬೇಕೋ ತೆಗೆದಿಡ್ರಿ. ತೆಗೆದಿಟ್ಟು ಮುಂದಕ್ಕೆ ಹೋಗ್ರಿ. ಆಮೇಲೆ ನೋಡೋಣ ಬೇಕಾದ್ರೆ ಈಗ ಅವತ್ತು ನಿಮ್ಮನ್ನ ಜನ ನಂಬ್ತಾರ. ನಮ್ ರೊಕ್ಕ ತಗೊಂಡು ನಮ್ ಕೈ ಕೊಟ್ಟು ಒಂದ್ ಕೈ ಕೊಡೋದು, ಒಂದ್ ಕೈ ಕಸ್ಕೊಳೋದು, ಎಲ್ಲ ಕೂಡ ತುಟ್ಟಿ ಮಾಡೋದು. ಇವತ್ತು ಹೆಣ್ಮಕ್ಳು ಯಾರು ಕೂಡ ಮಾರ್ಕೆಟ್ಗೆ ಹೋಗಕ್ ಆಗ್ತಾ ಇಲ್ಲ, ಕರೆಂಟ್ ಬಿಲ್ ಕಟ್ಟಕ್ ಆಗ್ತಾ ಇಲ್ಲ. ಇವತ್ತು ಯಾವ್ದನ್ನು ಹೋದ್ರಿಗಿನ ಒಂದು ಪರ್ಸಲ್ಲಿ, ಸಣ್ಣ ಪರ್ಸದಲ್ಲಿ ಒಂದು 10-20 ಸಾವಿರ ರೂಪಾಯಿ ತಗೊಂಡೋದ್ರಿಗಿನ ಕೈ ತುಂಬ ಚೀಲ ತರಕಾರಿ ಕೂಡ ಬರ್ತಾ ಇಲ್ಲ. ಅಷ್ಟು ತುಟ್ಟಿ ಆಯ್ತು ಕುಂತಾವ. ಏನಾಗಿದೆ ಹೇಳ್ರಿ ಇವತ್ತು? ಏನು ಕೂಡ ಒಳ್ಳೇದಾಗ್ಲಿಲ್ಲ. ನಿಮ್ಮ ಸರ್ಕಾರ ಬಂದ ನಂತರ ಏನು ಕೂಡ ಒಳ್ಳೇದಾಗ್ಲಿಲ್ಲ. ಅದಕ್ಕೋಸ್ಕರ 25-26ನೇ ಇಸ್ವಿಯಲ್ಲಿ ಏನು ಬಜೆಟ್ ಅನ್ನು ನೀವು ಮಂಡನೆ ಮಾಡ್ತಾ ಇದ್ರೋ, ಆ ಬಜೆಟ್ ನಲ್ಲಿ ಇವತ್ತು ನಮಗೆ 24% 24.10% ನಮಗೆ SC ST ಜನಾಂಗಕ್ಕೆ ಏನು ಕೊಡಬೇಕಾಗ್ತನೋ ಅದು ನೇರವಾಗಿ ಕೊಟ್ಟು ಬಿಡ್ಬೇಕು. ನೀವೇನು ಗ್ಯಾರಂಟಿಗಳೇನು ಕೊಡಬೇಕಾಗಿದೆನೋ ಆ ಗ್ಯಾರಂಟಿಗಳಿಗೆ 54,000 ಕೋಟಿ ಆಗುತ್ತಲ್ಲ, 54,000 ಕೋಟಿ ನಿಮ್ಮ ಬಜೆಟ್ ಅಲ್ಲಿ ತೆಗೆದಿಡ್ರಿ. ಈ ಹಣವನ್ನು ತೆಗೆದಿಡಬಾರ್ದು. ಬೇಕಾದ್ರೆ ಕಾನೂನು ತೆಗೆದು ನೋಡ್ರಿ. ಕಾನೂನು ಇದೆ ಇಲ್ಲಿ. ಇವತ್ತು ಕಾನೂನು ನೀವೇ ಮಾಡಿದ್ರಿ. ಈ ಕಾನೂನಲ್ಲಿ ಅವಕಾಶನೇ ಇಲ್ಲ. ಅವಕಾಶ ಇಲ್ಲ ಅಂದ್ರೆ ಕೂಡ ನೀವು ಇವತ್ತು ಜನರನ್ನು ದಿಕ್ತಪ್ತಾ ಇದ್ರಿ, ಕಾನೂನನ್ನು ಉಲ್ಲೇಖನ ಮಾಡ್ತೀರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪಮಾನ ಮಾಡ್ತಾ ಇದ್ರಿ. ಇವತ್ತು ಈ ಎಲ್ಲಾನು ಮಾಡಂತ ಟೈಮಲ್ಲಿ ನಾವು ಕಣ್ಮುಚ್ಕೊಂಡು ಕೊಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ. ಈ ಬಜೆಟ್ ಅನ್ನ ಆಗ್ಲಿ, ಬಡವರ ಬಗ್ಗೆ, ಹಿಂದುಳಿದಂತಹ ಜಾತಿಗಳ ಬಗ್ಗೆ, SC ST ಜನಾಂಗದ ಬಗ್ಗೆ ನಿಮ್ಗೆ ಗೌರವ ಇದ್ರೆ ಅದೇನು ಗ್ಯಾರಂಟಿಗಳು ನೀವು ತೆಗೆದಿಡ್ರಿ. ನಾವೇನು ಬೇಡ, ನಾವು ಹೋಗಲ್ಲ. 1 ರೂಪಾಯಿ ಹಣವನ್ನು ಕೂಡ ಇವತ್ತು ನಾವು ಯಾರು ಕೂಡ ಈ ಗ್ಯಾರಂಟಿಗಳು ಕೊಡಕ್ ಹೋಗಲ್ಲ. ಇವತ್ತು ಬೇರೆ ಬೇರೆ ವಿಷಯಗಳ ಬಗ್ಗೆ ಏನು ಗ್ಯಾರಂಟಿ ಸಲುವಾಗಿ ನೀವು ಹಣವನ್ನು ತೆಗೆದಿಟ್ಟಿರೋ, SC ST ಹೆಣ್ಮಕ್ಳ ಬಗ್ಗೆ ಕೂಡ ಆ ಹಣವನ್ನು ಕೂಡ ತೆಗೆದಿಡ್ರಿ. ಈ ಹಣ ತಗೊಂಡು ನಮ್ಗೆ ಕೊಡೋದು ಬೇಕಾಗಿಲ್ಲ. ನಮ್ ರೊಕ್ಕ ನಮಗೆ ಕೊಡೋದು ನಮಗೇನು ಬೇಕಾಗಿದೆ? ಇವತ್ತು ಏನು ಕೆಲಸಗಳು ನಡೀತಾ ಇಲ್ಲ. ಎಲ್ಲ ಕೆಲಸಗಳು ನಿಂತು ನೀರಾಗ್ಬಿಟ್ಟಾವ. ಯಾವ್ದು ಅಭಿವೃದ್ಧಿ ಕೆಲಸಗಳು ಈ ರಾಜ್ಯದಲ್ಲಿ ಏನು ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ಕಣ್ಮುಚ್ಕೊಂಡು ಕೊಡುವಂತ ಪ್ರಶ್ನೆ ಇಲ್ಲ. ಈ ಹಣವನ್ನು ತೆಗೆದಿಡಬೇಕು. ನಮ್ಮ ಪಾಲಿನಿಂದ 24.10% ಅನುದಾನ ನಮ್ಮ ಮಕ್ಕಳಿಗೆ, ನಮ್ಮ ಮೂಲಭೂತ ಸೌಕರ್ಯಗಳ ಸಲುವಾಗಿ, ನಮ್ಮ ಸಮುದಾಯ ಭವನಗಳ ಸಲುವಾಗಿ, ನಮ್ಮ ಎಲ್ಲ ಯೋಜನೆಗಳ ಸಲುವಾಗಿ ಬೇಕಾಗಿದೆ. ನಿಮ್ಮ ಗ್ಯಾರಂಟಿಗಳು ಬೇಕಾದ್ರೆ ನಾವೆಲ್ಲ ಕೂಡ ತೆಗೆದಿಡುವಂತ ಕೆಲಸ ತಾವೆಲ್ಲರೂ ಕೂಡ ಮಾಡ್ರಿ ಅನ್ನಂತ ನಾನು ಒಂದು ರೀತಿ ಆಗ್ರಹವನ್ನು ಪಡಿಸುತ್ತಾ, ಇವತ್ತು ನಮ್ಮ ಹೋರಾಟ ಅಂದ್ರಿಗಿನ ಇವತ್ತು ಈ ಪತ್ರಿಕಾಗೋಷ್ಠಿ ಮುಗಿಸಿದ ನಂತರ ಪುನಃ ನಾವು DC ಆಫೀಸ್ಗೆ ಹೋಗ್ತೀವಿ. DC ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡ್ತೀವಿ. ಮಾಲಾರ್ಪಣೆ ಮಾಡಿದಂತ ಆ ಮಕ್ಕಳೆಲ್ಲರೂ ಕೂಡ ನಮ್ಗೆ ಲ್ಯಾಪ್ಟಾಪ್ ಬಂದಿಲ್ಲ, ಸ್ಕಾಲರ್ಶಿಪ್ ಬಂದಿಲ್ಲ, ನಮ್ಗೆ ಅದು ಬಂದಿಲ್ಲ, ಇದು ಬಂದಿಲ್ಲ ಅಂತೇಳಿ ಎಲ್ಲರೂ ಕೂಡ ಮಕ್ಕಳೆಲ್ಲರೂ ಕೂಡ ಕಣ್ಣೀರಲ್ಲಿ ಕೈ ತೊಳ್ತಿದ್ರ. ಅವ್ರ ಹತ್ರ ಒಂದು ಮನವಿ ಪತ್ರ ಇಸ್ಕೊಂತೀವಿ. ಇಸ್ಕೊಂಡ ನಂತರ DC ಹೋಗಿ ನಾವು ಪುನಃ ಇದನ್ನ ನಮ್ಮ ಹೋರಾಟದ ಒಂದು ಮನವಿಯನ್ನು ಕೂಡ ಅಲ್ಲಿ ಸಮರ್ಪಣೆ ಮಾಡುವಂತ ಕೆಲಸ ಕೂಡ ಮಾಡ್ತೀವಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ಬಹಳ ದಿನಗಳ ಕಾಲ ಈ ನಾಟಕ ಕಂಪನಿಗಳು ನಾಟಕ ನಡೆಯಲ್ಲ.
ಮುಂದಿನ ದಿನಗಳಲ್ಲಿ ಕೂಡ ನಾವು ಕೂಡ ಎದ್ದು ನಿಲ್ತೀವಿ, ಹೋರಾಟ ಮಾಡ್ತೀವಿ. ನಮಗೇನು ಬಡವರ ಪರವಾಗಿ ಏನು ಅನುಕೂಲ ಆಗ್ಬೇಕಾದ ಅದು ಮಾಡಿಕೊಡ್ಲಿ. ಅವ್ರು ಏನೇನು ಮಾಡ್ತಾರೋ ಇನ್ನೊಂದು ಎಲ್ಲ ಕೂಡ ಮಾಡ್ಕೊಂಡು ಹೋಗ್ಲಿ. ಯಾಕಂದ್ರೆ ಅವ್ರದೇ ಸರ್ಕಾರ ಇದೆ, ಅವ್ರದೇ ಬಜೆಟ್ ಇದೆ, ಅವರೇ ಹಣಕಾಸಿನ ಮಂತ್ರಿಗಳು ಇದಾರ, ಅನುಭವಸ್ಥರು ಇದಾರ. ಅವ್ರು ಏನ್ ಬೇಕಾದ್ರೆ ಕೂಡ ಮಾಡ್ಕೊಳ್ಳಿ. ಯಾಕಂದ್ರೆ ರೊಕ್ಕ ಎಲ್ಲಿಂದ ತಗೊಂಡ್ಬರ್ಬೇಕಂತ ಗೊತ್ತಿರೋ ಮಾತ್ರ ಈಗ ಗ್ಯಾರಂಟಿಗಳು ಕೊಟ್ಟಿರ್ತಾರೆ. ನಮ್ದೇನು ಬೇಡ ಅನ್ನಕ್ ಹೋಗಲ್ಲ, ಎಲ್ಲರೂ ಕೂಡ ಗ್ಯಾರಂಟಿ ಕೊಡ್ತಾ ಇದ್ರೆ ಇನ್ನ ಕೊಡ್ಲಿ, ಬೇಡ ಅನ್ನಕ್ ಹೋಗಲ್ಲ. ಆದ್ರೆ ಬಜೆಟ್ ಅಲ್ಲಿ ಅಲೋಕೇಶನ್ ಮಾಡ್ಕೊಂಡು ಕೊಡ್ಲಿ ಅನ್ನೋಂಥದ್ದು ನಮ್ಮ ಒತ್ತಾಯ ಆಗಿದೆ. ನಮ್ಮ ಸಮುದಾಯದ ಅಮೌಂಟ್ ನಾವು ತಗೋಬಾರ್ದು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತೀನಿ.